ನಮಸ್ಕಾರ. ಬಹಳಷ್ಟು ಜನಕ್ಕೆ ಒಂದು ಭಯ ಇದೆ, ಏನಂದರೆ ಕುಜದೋಷದಿಂದ ಡಿವೋರ್ಸ್ ಆಗುತ್ತೆ ಅಂತೇಳಿ. ಬಟ್ ಆ ಥರ ಏನು ಇರೋದಿಲ್ಲ. ಕುಜದೋಷ ಅನ್ನುವಂಥದ್ದು ಬಹಳಷ್ಟು ಗ್ರಂಥಗಳಲ್ಲಿ ಅದರ ಉಲ್ಲೇಖ ಇಲ್ಲ. ಆದರೂ ಸಹ ನಾವು ಕುಜದೋಷವನ್ನು ಗಮನಿಸೋದಾದರೆ ಕುಜದೋಷದಿಂದ ಯಾವತ್ತೂ ಕೂಡ ಸೆಪರೇಷನ್ ಆಗೋದಿಲ್ಲ. ದೋಷ ಸಮಯ ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ ಜ್ಯೋತಿಷದಲ್ಲಿ. ಅದ್ರ ಪ್ರಕಾರವಾಗಿ ನಾವು ಜಾತಕವನ್ನು ಆ ಬಗೆಯಲ್ಲಿ ಮ್ಯಾಚಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ಸಹ ಅವರ ಮ್ಯಾರಿಟಲ್ ಲೈಫು ಚೆನ್ನಾಗಿರುತ್ತೆ, ಯಾವುದೇ ಇಶ್ಯೂಸ್ ಇರಲ್ಲ. ಕುಜದೋಷ ಇದ್ದಂಥವರು ಹಲವಾರು ವರ್ಷಗಳ ಕಾಲ ಸಂತೋಷವಾಗಿ ನೆಮ್ಮದಿಯಾಗಿ ಜೀವನ ಮಾಡಿದಂಥ ಗಂಡ ಹೆಂಡತಿ ಇದ್ದಾರೆ. ಹಾಗಾಗಿ ಅನವಶ್ಯಕವಾಗಿರುವಂತಹ ಭಯ ಪಡೋದು ಬೇಡ. ಹಾಗೆಯೇ ಅದಕ್ಕಿರುವಂಥ ಪೂಜೆಗಳ ಬಗ್ಗೆ ತುಂಬ ಕನ್ಫ್ಯೂಷನ್ಸ್ ಇದೆ. ಅದಕ್ಕೆ ಕುಜಶಾಂತಿ ಇನ್ನೂ ಹಲವಾರು ಪೂಜೆಗಳನ್ನ ಸಜೆಸ್ಟ್ ಮಾಡ್ತಿರ್ತಾರೆ. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಕುಜದೋಷಕ್ಕಿಂತ ಬೇರೆ ಕಾಂಬಿನೇಷನ್ ಹಾರೋಸ್ಕೋಪಲ್ಲಿ ಏನಿದೆ ಅಂತ ನೋಡಬೇಕಾಗುತ್ತೆ. ಈಗ ನಮಗೆ ಫಾರ್ ಎಕ್ಸಾಂಪಲ್ ಒಂದು ಸೂರ್ಯ ಗ್ರಹ ಕೂಡ ಅಷ್ಟಮ ಭಾವದಲ್ಲಿದ್ದರೆ ಮ್ಯಾರಿಟಲ್ ಇಶ್ಯೂಸ್ ಬರುತ್ತೆ ಕುಜಗ್ರಹಕ್ಕಿಂತ. ಅದು ನಿಮಗೆ ಬೃಹತ್ ಪರಾಶರ ಅವರಾಶದಲ್ಲಿ ಬಹಳ ಕ್ಲಿಯರಾಗಿ ಹೇಳಿದ್ದಾರೆ. ಈ ರೀತಿ ಮಲ್ಟಿಪಲ್ ವೇಲಿ ಹಾರೋಸ್ಕೋಪ್ನ ನೋಡಿ ಎಲ್ಲ ಥರದಲ್ಲೂ ಕೂಡ ಮ್ಯಾರಿಟಲ್ ಲೆವೆಲ್ ಇಶ್ಯೂಸ್ ಇದ್ದಾಗ ಜಾತಕವನ್ನು ಸರಿಯಾಗಿ ಮ್ಯಾಚಿಂಗ್ ಮಾಡೋದ್ರಿಂದ ಆ ಸಮಸ್ಯೆಯನ್ನು ಸರಿ ಮಾಡ್ಬೋದು ಮತ್ತು ಮ್ಯಾರಿಟಲ್ ಲೆವೆಲ್ ಇಶ್ಯೂಸ್ ಕೂಡ ಕಡಿಮೆ ಆಗುತ್ತೆ. ಜಾತಕದ ಹೊಂದಾಣಿಕೆ ಮಾಡದೆ ಕೇವಲ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದರೆ ಅಂಥ ಜ್ಯೋತಿಷರನ್ನು ನಂಬಬೇಡಿ.